ಮುಂಗಾರು ಆರಂಭದ ಮೊದಲ ಹಬ್ಬವಾದ ಕಾರಹುಣ್ಣಿಮೆಯು ತಾಲೂಕಿನಾದ್ಯಂತ ಸಂಭ್ರಮ ಮನೆ ಮಾಡಿದೆ. ಹೌದು, ತಾಲೂಕಿನಲ್ಲಿ ಮುಂಗಾರು ಆರಂಭದ ಮೊದಲೇ ಹಬ್ಬವಾದ ಕಾರಹುಣ್ಣಿಮೆಯು ಸಂಭ್ರಮ ಮನೆ ಮಾಡಿದೆ. ಬೇಸಿಗೆ ಕಳೆದು ಮುಂಗಾರು ಹೊಸ್ತಲಿಗೆ ಬಂದು ಕನ್ನಡದ ಮೊದಲ ಹಬ್ಬ ಎನಿಸಿಕೊಂಡಿದೆ. ಬೇಸಿಗೆಯಲ್ಲಿ ಎತ್ತುಗಳಿಗೆ ಭೂಮಿಯಲ್ಲಿ ಉಳುಮೆ ಮಾಡುವ ರೈತರು ನಂತರ ಕಾರಹುಣ್ಣಿಮೆ ಸಂದರ್ಭದಲ್ಲಿ ಅವುಗಳಿಗೆ ವಿಶ್ರಾಂತಿಯನ್ನು ನೀಡಿ ನಂತರ ಮುಂಗಾರು ಮಳೆಯಾಗುತ್ತಿದ್ದಂತೆ ಮತ್ತೆ ಕೃಷಿಯಲ್ಲಿನ ಉಳುಮೆಗೆ ಎತ್ತುಗಳಿಗೆ ಗಳ ಕಟ್ಟುತ್ತಾರೆ. ಹೀಗಾಗಿ ಕಾರಹುಣ್ಣಿಮೆಯು ರೈತನ ಸ್ನೇಹಿತ ಜೋಡೆತ್ತುಗಳಿಗೆ ವಿಶೇಷ ಪೂಜೆ ಹಬ್ಬವಾಗಿ ಸಂಭ್ರಮಿಸುತ್ತಾರೆ. ಕಾರಹುಣ್ಣಿಮೆಯ ಹಬ್ಬಕ್ಕಾಗಿ ತಾಲೂಕಿನಲ್ಲಿ ಬಹುತೇಕ ಗ್ರಾಮಗಳಲ್ಲಿ ಬೆಳಗ್ಗೆಯಿಂದಲೇ ರೈತರು ತಮ್ಮ ಆಕಳು, ಎತ್ತು, ಹೋರಿ, ಕುರಿಗಳು ಮೈ ತೊಳೆದು ಕೊಂಬು, ಬೆನ್ನು, ಹೊಟ್ಟೆ ಬಲಭಾಗಕ್ಕೆ ಬಣ್ಣ ಹಚ್ಚಿ ಕೊರಳಿಗೆ ಬಗೆ ಬಗೆಯ ಗಂಟೆ ಸರ, ಕೊರಳಿಗೆ ದೊಡ್ಡ ಗಜ್ಜೆ ಕಟ್ಟಿ, ಕಾಲಿಗೆ ಗೆಜ್ಜೆಗಳು ಸರ ಕಟ್ಟಿ, ಕೊಂಬುಗಳಿಗೆ ಬಣ್ಣ ಬಣ್ಣದ ಬಲೂನ್ ಕಟ್ಟಿಸಿ ಶೃಂಗಾರಗೊಳಿಸಿ ಪೂಜೆ ಸಲ್ಲಿಸಿ ಎತ್ತುಗಳಿಗೆ ಮೊದಲ ನೈವೇದ್ಯ ಅರ್ಪಿಸುತ್ತಾರೆ. ನೈವೇದ್ಯ ಅರ್ಪಿಸಿದ ನಂತರ ಗ್ರಾಮಗಳಲ್ಲಿ ಎತ್ತಿನ ಓಟದ ಸ್ಪರ್ಧೆ ಏರ್ಪಡಿಸಲಾಯಿತು. ಸ್ಪರ್ಧೆಯಲ್ಲಿನ ತನ್ನ ಜೋಡೆತ್ತುಗಳು ಗೆಲ್ಲಲಿ ಎಂದು ರೈತರು ಅತ್ಯಂತ ಉತ್ಸಾಹದಿಂದ ಎತ್ತುಗಳಿಗೆ ಜೊತೆ ಓಡುವ ಸಂಭ್ರಮಿಸಿದರು. ಈ ಓಟವನ್ನು ಅತ್ಯಂತ ರೋಚಕತೆಯಿಂದ ವೀಕ್ಷಿಸಲು ಕೆಲ ಯುವಕರು, ಮಕ್ಕಳು ಸುತ್ತಮುತ್ತಲಿನ ಗಿಡ ಮರಗಳು, ಮನೆಗಳ ಮೇಲೇರಿ ರೋಮಾಂಚನ ಮೂಡಿಸುವ ಓಟದ ಸ್ಪರ್ಧೆಯನ್ನು ನೋಡಿ ಕಣ್ತುಂಬಿಕೊಂಡರು. ಒಟ್ಟಿನಲ್ಲಿ ರೈತರ ಸಂಭ್ರಮಿಸುವ ವಿಶೇಷ ಹಬ್ಬವಾಗಿರುವುದು ತಾಲೂಕಿನಾದ್ಯಂತ ಮನೆ ಮಾಡಿದೆ. Bureau Report, PM Gangadhar, Bharat Vaibhav News, Moradkalmur. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.